ಹೋಗಿದ್ದೀನಿ ನಿಂಗೆ ಅಂತ ಅನಿಸ್ತಾ ಇದೆ? ಅಥವಾ ನಿನಗೆ ನನ್ನ ಮೇಲೆ ಟ್ರಸ್ಟ್ ಇಲ್ವಾ? ಏನಾಗ್ತಿದೆಯೋ ಗೊತ್ತಿಲ್ಲ. ಇವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವೇ? ಒಂದೊಂದ್ಸಲಿ ತುಂಬಾ ಪ್ರೀತಿ ತೋರಿಸ್ತಾಳೆ, ಮುದ್ದು ಮುದ್ದಾಗಿ ಮಾತಾಡ್ತಾಳೆ, ನನ್ನ ಹತ್ರ ಹೋಗ್ತಿದ್ದ ಹಾಗೆ ದೂರ ಹೊಟ್ಟೋಗ್ತಾಳೆ. ಏನು ಅಂತ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವೇ? ಸರ್ ಹೇಳಿ ಅಕ್ಕ. ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ. ರಾತ್ರಿ ಊಟಕ್ಕೆ ರೆಡಿ ಇದೆ, ನೀವು ಊಟ ಮಾಡ್ಕೊಳ್ಳಿ ಸರ್. ಸರಿ ಆಯ್ತು ಸರ್ ನಾನು ಬರ್ತೀನಿ. ಆಯ್ತಕ್ಕ. ಅಕ್ಕ ಒಂದು ನಿಮಿಷ ಅಕ್ಕ, ನೀವು ಮಾಡ್ತಿರೋ ಸೇವೆಗೆ ನಾವು ಒಂಚೂರಪ್ಪಾರು ದುಡ್ಡು ಕೊಡ್ಬೋದು. ನಿಜ ಹೇಳ್ತೀನಿ, ನೀವು ಮಾಡ್ತಿರೋ ಈ ಸೇವೆಗೆ ನಾವು ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀವಿ. ಅಕ್ಕ, ನೀವು ಮಾಡ್ತಾ ಇರೋದು ಬರೀ ಕೆಲಸ ಅಲ್ಲ, ಒಂದು ದೊಡ್ಡ ಸೇವೆ. ಈ ಸೇವೆ ಮಾಡೋದಕ್ಕೆ ತುಂಬಾ ತಾಳ್ಮೆ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯರನ್ನ ಪ್ರೀತಿಸುವಂತ ಗುಣ ಇರಬೇಕು. ತುಂಬ ದೊಡ್ಡ ಮಾತು ಸರ್. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಸರ್, ಅಷ್ಟೇ ಸರ್. ನಾನು ಬರ್ತೀನಿ ಸರ್. ಸರಿ ಅಕ್ಕ, ಆಯ್ತು. ಹಲೋ ಚಿನ್ನು, ಹೇಗೋಯ್ದ್ಯಾ? ಅರ್ಚನಾ ಹೇಗಿದ್ದಾಳೀಗ? ನಾನ್ ಚೆನ್ನಾಗಿದ್ದೀನಿ. ಅರ್ಚನಾನು ಚೇತರಿಸ್ಕೊಳ್ತಾ ಇದ್ದಾಳೆ. ಅಲ್ಲ, ವೈದ್ಯರು ಏನಂದ್ರು? ಅವ್ರು ಸಂಜೆ ಒಂದ್ಸಲ ಬಂದು ಪರೀಕ್ಷೆ ಮಾಡಿ ಹೋದ್ರು. ಪರವಾಗಿಲ್ಲಪ್ಪ, ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಓ, ಸಂಜೆನೆ ಬಂದ್ ಹೋದ್ರಾ? ಹ್ಮ್. ನೀವಿಬ್ರು ಅವ್ರ ಮನೆ ಕ್ಲಿನಿಕ್ ಹತ್ರನೇ ಇದ್ದೀರ ತಾನೆ? ಅಯ್ಯೋ, ನಿನಗೆ ನಾನು ಆ ವಿಷಯನ ಹೇಳೋದೇ ಮರ್ತ್ಬಿಟ್ಟೆ ನೋಡು ಶಾಂತಿ. ಏನಪ್ಪಾ ಅದು? ನಾವಿವಾಗ ಅರ್ಚನನ್ನ ನಾಟಿ ವೈದ್ಯರ ಮನೆಯಿಂದ ಅವ್ರ ತೋಟದ ಮನೆಗೆ ಶಿಫ್ಟ್ ಮಾಡಿದೀವಿ. ಹೌದಾ? ಇಲ್ಲಿ ರಾತ್ರಿ ಹೊತ್ತು ಅರ್ಚನನ್ಗೆ ನಾನು ಒಬ್ಬನೇ ಕಾವಲುಗಾರ. ಹೇ, ಯಾಕೋ? ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ಬರೀ ಸಮಸ್ಯೆ ಅಲ್ಲ ಶಾಂತಿ, ಸದ್ಯಕ್ಕೆ ನಾನು ಅರ್ಚನಾ ಇಬ್ರು ತುಂಬಾ ದೊಡ್ಡ ಡೇಂಜರ್ ಝೋನ್ ಅಲ್ಲೇ ಇದ್ದೀವಿ. ಚಿನ್ನು, ಏನ್ ಹೇಳ್ತಾ ಇದೀಯಾ? ಅಲ್ಲಂತದ್ ಏನ್ ನಡೀತು? ನಾವಿದ್ವಲ್ಲ ನಾಟಿ ವೈದ್ಯರ ಊರು, ಹಾ, ಆ ಊರಿಗೆ ಆ ಪುನ್ನಪ್ಪ ಮತ್ತೆ ಮಂತ್ರ ಇಬ್ರು ಬಂದಿದ್ರು. ನೀವಿನ್ನೇ ಲೋಕಲ್ ಅವರ? ಹೌದು, ಹೇಳಿ. ಲಾಸ್ಟ್ ವೀಕ್ ಇಲ್ಲಿ ಏನೋ ಒಂದು ಆಕ್ಸಿಡೆಂಟ್ ನಡೀತಲ್ಲ, ಈ ದಾರಿಯಲ್ಲಿ ಒಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿರ್ಬೇಕು. ಇಲ್ಲೇ ಎಲ್ಲೋ ನಾಟಿ ವೈದ್ಯರ ಮನೆ ಕರ್ಕೊಂಡು ಹೋದ್ರು ಅಂದ್ರಲ್ಲ? ಓ ಮೈ ಗಾಡ್, ಚಿನ್ನು, ಏನ್ ಹೇಳ್ತಿದ್ಯಾ? ಅಲ್ಲಿಗೆ ಹೇಗ್ ಬಂದ್ರು ಅವರು? ಆ ಮಂತ್ರಂಗೆ ಅರ್ಚನಾ ಅಲ್ಲಿರೋ ವಿಚಾರ ಹೇಗ್ ಗೊತ್ತಾಯ್ತು? ಏನೋ ನಮ್ಮ ಟೈಮ್ ಚೆನ್ನಾಗಿತ್ತು. ನಾನು ಏನೋ ಔಷಧಿ ತರೋದಕ್ಕೆ ಅಂತ ಹೊರಗೆ ಹೋಗಿದ್ದೆ. ನನ್ನ ಪುಣ್ಯ, ನಾನು ಹೆಲ್ಮೆಟ್ ಹಾಕೊಂಡಿದ್ದೆ, ನನ್ನ ಮುಖ ಕಾಣಿಸ್ಲಿಲ್ಲ ಅವ್ರಿಗೆ. ಹೇ, ತಪ್ಪು ಮಾಡ್ಬಿಟ್ವಿ ಕಣೋ, ತಪ್ಪು ಮಾಡ್ಬಿಟ್ವಿ. ಇಲ್ಲಿವರೆಗೂ ಅವಳನ್ನ ಫ್ರೀ ಆಗಿಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಾವು ಅವಾಗ್ಲೇ SP ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಚಿನ್ನು. ಅವಳನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು ಚಿನ್ನು. ಈಗ್ಲೂ ನೀನ್ ನೋಡು, ಬೇಕಾದ್ರೆ ನಾನು ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಬೇಡ ಶಾಂತಿ, ನೀನು ದುಡ್ಕೋದಕ್ಕೆ ಹೋಗ್ಬೇಡ. ನೋಡು, ಅರ್ಚನಾ ವಿಷಯನ ಯಜಮಾನ್ರ ಮುಂದೆ ತಿಳಿಸಿ ಎಲ್ಲಾನು ಒಂದೇ ಸಲ ಕ್ಲಿಯರ್ ಮಾಡೋಣ, ಅರ್ಥ ಆಯ್ತಾ? ಸದ್ಯಕ್ಕೆ ಇವಾಗ ಆ ಥರ ಏನು ಮಾಡೋದಕ್ಕೆ ಹೋಗ್ಬೇಡ ಶಾಂತಿ. ಇವಾಗ ನಾವು ಪೊಲೀಸರಿಗೆ ಹೇಳಿ ಅವಳನ್ನ ಅರೆಸ್ಟ್ ಮಾಡಿಸ್ತೀವಿ ಅಂತ ಇಟ್ಕೋ. ಅವಳಿಗೆ ಅರೆಸ್ಟ್ ಮಾಡಿಸಿದ್ದು ನಾವೇ ಅಂತ ಏನಾದ್ರೂ ಗೊತ್ತಾಗೋದ್ರೆ ಅಷ್ಟೇ ಮುಗೀತು. ಅರ್ಚನಾ ಮ್ಯಾಟರ್ನ ಅವಳೇ ಓಪನ್ ಮಾಡ್ತಾಳೆ. ಹೌದು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಅವಳಿಂದ ಅರ್ಚನಾಗಾಗ್ಲಿ ನನಗಾಗ್ಲಿ ನಿನಗಾಗ್ಲಿ ಅಪಾಯ ಬರಬಾರ್ದು. ನೀನೇನು ತಲೆ ಕೆಡ್ಸ್ಕೊಬೇಡ ಶಾಂತಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಮೇಲೆ ನನಗೆ ಪೂರ್ತಿ ಭರವಸೆ ಇದೆ. ಆ ಮಂತ್ರ ಇದ್ದಾಳಲ್ಲ, ಅವಳು ಯಾವುದಕ್ಕೂ ಹೇಸು ಅಂತವಳಲ್ಲ. ಚಿನ್ನು, ನೀನು ಮೈಯೆಲ್ಲ ಕಣ್ಣಾಗಿಟ್ಕೋ ಚಿನ್ನು. ಹುಡ್ಕೊಂಡು ಊರಿನ ತನಕ ಬಂದಿದ್ದಾಳೆ ಅಂತಂದ್ರೆ
ತುಂಬಾನೇ ಹುಷಾರಾಗಿರ್ಬೇಕು. ಸರಿ ಶಾಂತಿ, ನೋಡು ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ನೀನೆಲ್ಲ ಆರಾಮಾಗಿರು. ಶಾಂತಿ, ನಿನಗೆ ಮದುವೆ ಆಗಿದೆ, ನೆನ್ಪಿರ್ಲಿ. ನೋಡು, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆರಾಮಾಗಿರು. ಆಮೇಲೆ ಇನ್ನೊಂದು ವಿಷಯ, ಅರ್ಚನಾ ನೋಡ್ಕೊಳ್ಳೋದಕ್ಕೆ ಒಬ್ರು ಹೆಂಗಸನ್ನ ಗೊತ್ತು ಮಾಡಿದ್ದೀನಿ. ಅವರೆಲ್ಲ ನೋಡ್ಕೋತಾರೆ, ಆಯ್ತಾ? ಅಂದಂಗೆ